ಕ್ರೆಡೋ ಪ್ರೆಸ್ ನ್ಯೂಸ್ಗೆ ಸ್ವಾಗತ. ಈ ವಾರದ ಬೆಂಗಳೂರು ನಗರ ಪೊಲೀಸರ ಪ್ರಮುಖ ಮುಖ್ಯಾಂಶಗಳು. ನಕಲಿ ದಾಖಲೆಗಳಿಂದ ಜಾಮೀನು ಮಂಜೂರು, ಶಿರಸ್ತೆದಾರರಿಂದಲೇ ದೂರು, ವಂಚನಾ ಜಾಲಕ್ಕೆ ಕತ್ತರಿ ಹಾಕಿದ ಪೊಲೀಸರು. ಹಣ ಗಳಿಸುವ ಉದ್ದೇಶದಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡುತ್ತಿದ್ದಾಗಿ ಶಿರಸ್ತೆದಾರ್ ದೂರಿನನ್ವಯ ಒಟ್ಟು 8 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ 47 ನಕಲಿ ಆಧಾರ್ ಕಾರ್ಡ್ಗಳು, 122 ವಿವಿಧ ರೀತಿಯ ನಕಲಿ ದಾಖಲೆಗಳು, 1 ಪೆನ್ ಡ್ರೈವ್, 1 ನಕಲಿ ಸ್ಟ್ಯಾಂಪ್ ಮತ್ತು 7 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯ ತನಿಖೆ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ. ಬಾತ್ಮೀದಾರರಿಂದ ಖಚಿತ ಮಾಹಿತಿ, ವಿದೇಶಿಯರಿಂದ ಆತಂಕದ ಪರಿಸ್ಥಿತಿ, ಡ್ರಗ್ ಪೆಡ್ಲರ್ ಈಗ ಪೊಲೀಸರ ಅತಿಥಿ. ಕೇರಳದಿಂದ ಹೈಡ್ರೋ ಗಾಂಜಾವನ್ನು ಕಡಿಮೆ ಬೆಲೆಗೆ ತಂದು ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಕೋರಮಂಗಲ ಪೊಲೀಸರಿಂದ ಬಂಧಿಸಲಾಗಿದೆ. ಈತನಿಂದ 1 ಕೆಜಿಗೂ ಹೆಚ್ಚಿನ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಬ್ಬರು ವ್ಯಕ್ತಿಗಳು ಚಿಕಿತ್ಸೆಗಾಗಿ ಭಾರತಕ್ಕೆ ಬಂದಿದ್ದು ಮಾದಕ ವಸ್ತುವಾದ MDMA ಅನ್ನು ಮಾರಾಟ ಮಾಡುತ್ತಿರುವುದಾಗಿ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 70 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮನೆ ಜ್ಯುವೆಲ್ಲರಿ ಅಂಗಡಿಗಳಲ್ಲಿ ಕಳ್ಳತನ, 3 ಪ್ರತ್ಯೇಕ ಪ್ರಕರಣಗಳ ಭೇದನ. ಇದು ಮಲ್ಲೇಶ್ವರಂ ಠಾಣೆಯ ಯಶಸ್ಸಿನ ಕಥನ. 10 ವರ್ಷಗಳಿಂದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರನು 200 ಗ್ರಾಂ ಚಿನ್ನಾಭರಣಗಳನ್ನು ಕದ್ದಿದ್ದು, ಈತನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜ್ಯುವೆಲ್ಲರಿ ಅಂಗಡಿಯಲ್ಲಿ ಗ್ರಾಹಕನಂತೆ ಬಂದು ಚಿನ್ನದ ಸರ ಕಳವು ಮಾಡಿದ್ದ ವ್ಯಕ್ತಿಯನ್ನು ಬಂಧಿಸಿದ್ದು, ಒಟ್ಟು 2 ಕಳವು ಪ್ರಕರಣಗಳು ಪತ್ತೆಯಾಗಿವೆ. ಮನೆಯ ಬೀಗವನ್ನು ಹೊಡೆದು ಚಿನ್ನಾಭರಣಗಳನ್ನು ದರೋಡೆ ಮಾಡಿದ್ದವನನ್ನು ಪೊಲೀಸರು ಬಂಧಿಸಿದ್ದಾರೆ. ಈತನಿಂದ 12 ಲಕ್ಷದ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಗರದಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಬೈಕ್ ಕಳ್ಳರ ಜಾಲಕ್ಕೆ ಕತ್ತರಿ, 3 ಠಾಣೆಗಳಿಂದ 58 ವಾಹನಗಳು ವಶಕ್ಕೆ. ಬೆಂಗಳೂರಿನ ಪ್ರಮುಖ ಪೊಲೀಸ್ ಠಾಣೆಗಳಾದ ರಾಜಗೋಪಾಲನಗರ, ವೈಟ್ಫೀಲ್ಡ್ ಮತ್ತು ಮಹದೇವಪುರ ವ್ಯಾಪ್ತಿಯಲ್ಲಿ ಕದ್ದ 58 ಬೈಕುಗಳು ಹಿಡಿತಕ್ಕೆ ಸಿಕ್ಕಿವೆ. ಇವುಗಳಿಂದ 41 ಕಳವು ಪ್ರಕರಣಗಳು ಪತ್ತೆಯಾಗಿವೆ. ರಾತ್ರಿಯಲ್ಲಿ 1 ಕೋಟಿ ಬೇಡಿಕೆ, ಮಗುವನ್ನು ಅಪಹರಣ ಮಾಡುವುದಾಗಿ ಬೆದರಿಕೆ, 48 ಗಂಟೆಯೊಳಗೆ ಪೊಲೀಸರ ವಶಕ್ಕೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಮತ್ತು ಸಿಸಿಬಿ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ಹೆಸರಿನ ಮೂಲಕ ಬೆದರಿಕೆ ಹಾಕಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ರೋಚಕ ಪ್ರಕರಣವು ಕೇವಲ 48 ಗಂಟೆಯೊಳಗೆ ನಡೆದಿದ್ದು, ಪೊಲೀಸರ ಕರ್ತವ್ಯ ನಿಷ್ಠೆಯನ್ನು ಎತ್ತಿ ಹಿಡಿಯುತ್ತದೆ. ವರದಿ ಮೋಹನ್ ಕುಮಾರ್ ಎಸ್ ನಾಯ್ಕ್. ಕ್ಷಣ ಕ್ಷಣದ ನಿಖರ ಸುದ್ದಿಗಾಗಿ ವೀಕ್ಷಿಸಿ ಕ್ರೆಡೋ ಪ್ರೆಸ್ ನ್ಯೂಸ್.